ಹೆಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಷ್ಟೋ ಜನ ಡಿಗ್ರಿ ಮುಗಿಸ್ಬಿಟ್ಟು ಕೆಲಸ ಸಿಗದೆ ತುಂಬ ಕಷ್ಟಪಡ್ತೀರಾ. ಹಂಗೆ ಕೆಲ್ಸಕ್ಕೆ ಹೋದ್ರು ನಿಮಗೆ ಅರೌಂಡ್ 10,000 to 15,000 ಸ್ಟಾರ್ಟಿಂಗಲ್ಲಿ ಕೊಡ್ತಾರಷ್ಟೇ. ಆ್ಯಂಡ್ ಟೀನೇಜರ್ಸ್ಗೆ ಒಂದು ಆಸೆ ಇರುತ್ತೆ, ಇವಾಗಿಂದಾನೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ಆಗಬೇಕು ಲೈಫಲ್ಲಿ ಅಂತ. ನನಗೂ ಅದೇ ಥರ ಒಂದು ಆಸೆ ಇತ್ತು. ಅದೇನಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಲೈಫಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ. ನಾನು ಅವಾಗ ಸೆಕೆಂಡ್ PUC ಓದ್ತಿದ್ದೆ. ಒಂದು ಪರ್ಸನ್ ಬಂದ್ಬಿಟ್ಟು ನನ್ನ ಹತ್ರ ಅಪ್ರೋಚ್ ಮಾಡಿದ್ರು, ಈ ಥರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ, ಇದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ. ನಾನು ಅವ್ರನ್ನ ಸೆಕೆಂಡ್ ಕ್ವೆಶನ್ ಕೇಳಿದೆ, ಹೇಳಿದೊಂದೇ ಮತ್ತು ಸರಿ ನಾನು ಜಾಯ್ನ್ ಆಗ್ತೀನಿ. ಯಾಕಂದರೆ ನಾನು ಮುಂಚೆ ಡೆಲಿವರ್ ಪಾರ್ಟ್ನರ್ ಆಗಿ ಅಮೆಝಾನ್, ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೋನಲ್ಲೆಲ್ಲ ಅರ್ನ್ ಮಾಡ್ತಾ ಇದ್ದೆ. ಬಟ್ ನಾನು ಅರ್ನ್ ಮಾಡಿದ್ದು ಬಂದ್ಬಿಟ್ಟು ಝೀರೋ, ಯಾಕಂದರೆ ಅದು ನನ್ನ ಖರ್ಚಿಗೆ ಹೋಗ್ತಿತ್ತು. ನನಗೆ ಆ ಟೈಮಲ್ಲಿ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೊಂದೇ, ನಾವು ಕೆಲಸ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಆಗೋದು ತುಂಬ ರೇರ್ ಕೇಸ್ ಅಂತ. ನಾನು ಕೆಲಸ ಮಾಡಿಕೊಂಡು ಯಾರೂ ಸಕ್ಸಸ್ ಆಗಲ್ಲ ಅಂತ ಹೇಳ್ತಿಲ್ಲ. ನೀವೇ ಯೋಚನೆ ಮಾಡಿ ನೋಡಿ, 1 ಇಯರ್ಗೆ ಅರೌಂಡ್ 8 ಮಿಲಿಯನ್ ಪೀಪಲ್ಸ್ ಪಾಸ್ಔಟ್ ಆಗಿ ಬರ್ತಾ ಇದ್ದಾರೆ. ಅವ್ರಿಗೆ 8 ಮಿಲಿಯನ್ ಪೀಪಲ್ಸ್ಗೂ ಕೆಲಸ ಸಿಗ್ತಿದೆ ಅಂದರೆ ಡೌಟೇ. ಅರೌಂಡ್ 1 or 2% ಅಷ್ಟೇ ಸಿಗ್ತಿರೋದು. ನೀವೇ ಯೋಚನೆ ಮಾಡಿ ನೋಡಿ ಕಾಂಪಿಟೇಷನ್ ಎಷ್ಟಿದೆ ಅಂತ. ಸೊ ನಾನು ಅವಾಗ ಡಿಸೈಡ್ ಮಾಡಿದೆ, ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಅದರಿಂದ ನಾವು ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿರಬೇಕು ಅಂತ ಆಸೆ ಪಟ್ಟೆ. ಆಮೇಲೆ ನಾನು ಒಂದು ದಿವಸ ಅವ್ರು ನೋಡ್ಬಿಟ್ಟು ಮೀಟ್ ಮಾಡಿದೆ. ಅವರು ಈ ಬಿಸ್ನೆಸ್ ಹೆಂಗ್ ರನ್ ಆಗ್ತಿದೆ, ಇದನ್ನ ಹೆಂಗ್ ಟೇಕ್ ಓವರ್ ಮಾಡೋದು ಅಂಡ್ ಈ ಬಿಸ್ನೆಸ್ ಅಲ್ಲಿರೋ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳಿದ್ರು. ಅಂಡ್ ನನ್ನ ಸ್ಪಾನ್ಸರ್ ಬಂದ್ಬಿಟ್ಟು ಇನ್ನೊಂದು ಮಾತು ಹೇಳಿದ್ರು, ಅದು ಏನಂದ್ರೆ, ನಾವು ಒಂದು ಪ್ರಾಡಕ್ಟ್ ನ ಸೆಲ್ ಮಾಡಿದ್ವಿ, ಅದರಿಂದ ದುಡ್ಡು ಬಂತು ಅನ್ನೋದಕ್ಕಿಂತ ನಾವು ಒಬ್ರು ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ವಿ, ಅದರಿಂದ ಒಂದು ಪಾರ್ಟ್ ಟೈಮ್ ಇನ್ಕಮ್ ತರ ಬಂತು ಅಂತ ಅನ್ಕೋಬೇಕು ಅಂತ ನನಗೆ ಹೇಳಿದ್ರು. ಯಾಕಂದ್ರೆ ಈ ಕಂಪನಿನ ಫೈನ್ ಮಾಡಿದ್ದು ಒಂದು ರೀಸನ್ ಬಂದ್ಬಿಟ್ಟು ನಮ್ಮ ವರ್ಲ್ಡ್ ನ ಹೆಲ್ದಿಯಾಗಿ ಇಟ್ಕೊಬೇಕು ಅಂತ. ಅಂಡ್ ಇವಾಗ ಬೆಂಗಳೂರಲ್ಲಿ ಒಂದು ಮಿತ್ ಇದೆ, ಅದು ಏನಂದ್ರೆ ಹರ್ಬಲೈಫ್ ಪ್ರಾಡಕ್ಟ್ ನ ತಗೊಂಡ್ರೆ ಡಿಸೀಸಸ್ ಬರ್ತಿದೆ ಅಂತ. ನಾನು 101% ಹೇಳ್ತೀನಿ, ಹರ್ಬಲೈಫ್ ಪ್ರಾಡಕ್ಟ್ ನ ತಗೊಂಡು ಯಾವುದೇ ಒಂದು ಡಿಸೀಸ್ ಬರಲ್ಲ ಅಂತ. ಅದೇ ತರ ಡಿಸೀಸ್ ಏನಾದ್ರು ಬರಂಗಿದ್ದಿದ್ರೆ ನಾನು ಕನ್ಸ್ಯೂಮ್ ಮಾಡ್ತಾ ಇರ್ಲಿಲ್ಲ. ನಾನು ಡೇ ಟು ಡೇ ನನ್ನ ಅಪ್ಡೇಟ್ಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾನು ಹರ್ಬಲೈಫ್ ಫುಡ್ ತಗೊಂಡು 2 kg ವೆಯ್ಟ್ ಗೇನ್ ಆಗಿದ್ದೀನಿ ಇನ್ನ 1 ಮಂತ್ ಅಲ್ಲಿ. ಎಷ್ಟೋ ಜನ ಹೇಳ್ತೀರಾ ಹರ್ಬಲೈಫ್ ಪ್ರಾಡಕ್ಟ್ ನ ತಗೊಂಡ್ರೆ ಆ ಡಿಸೀಸ್ ಬರುತ್ತೆ, ಈ ಡಿಸೀಸ್ ಬರುತ್ತೆ ಅಂತ. ನಾನು ಒಂದೇ ಒಂದು ಚಿಕ್ಕೊಂದು ಫ್ಲಾಶ್ ಬ್ಯಾಕ್ ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಈ ಕಂಪನಿನ ಕಂಡಿಡಿದ್ ಬಂದ್ಬಿಟ್ಟು ಮಾಗ್ಯೂಸ್ ಅಂತ. ಅವ್ರ ತಾಯಿ ಬಂದ್ಬಿಟ್ಟು ಆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವರ ಹೈಟ್, ವೆಯ್ಟ್ ಮತ್ತೆ ಬಾಡಿಯಲ್ಲಿ ಫೇಸ್ ಟೋನ್ ಎಲ್ಲ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದಕ್ಕೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ನ ತಗೋತಾ ಇರ್ತಾರೆ. ಈ ಟ್ಯಾಬ್ಲೆಟ್ಸ್ ತಗೋತಿದ್ದಂಗೆನೆ ಅವ್ರಿಗೆ ಒಂದ್ ದಿವಸ ನಿದ್ದೆ ಬರ್ದೇ ಹೋಗುತ್ತೆ. ಸೊ ತಿರ್ಗಾ ಡಾಕ್ಟರ್ ಹತ್ರ ಹೋಗ್ತಾರೆ. ಅವ್ರು ಬಂದ್ಬಿಟ್ಟು ನಿದ್ದೆ ಮಾತ್ರೆನ ಬರ್ದ್ ಕೊಡ್ತಾರೆ. ಅವಾಗ ನಿದ್ದೆ ಮಾತ್ರೆನ ತಗೋತಾ ಅವ್ರು ಒಂದ್ ದಿವಸ ತೀರೋಗ್ತಾರೆ. ಇದನ್ನ ನೋಡ್ತಿದ್ದ ಮಾಕ್ಯೂಸ್ ಅವರು ಒಂದು ಡಿಸಿಷನ್ ತಗೊಳ್ತಾರೆ, ಇನ್ಮೇಲೆ ಈ ತರ ಒಂದು ರೀಸನ್ ಇಂದ ಯಾರು ತೀರೋಗ್ಬಾರ್ದು ಅಂತ. ಅವಾಗ ಫಸ್ಟ್ ಕಂಡಿಡಿಯೋದು ಬಂದ್ಬಿಟ್ಟು ಫಾರ್ಮುಲಾ 1. ಸರಿ, ಈ ಫಾರ್ಮುಲಾ 1 ನ ಕಂಡಿಡ್ದಾಯ್ತು, ಇವಾಗ ಇದನ್ನ ಯಾರಕ್ಕೋ ಟೆಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ನೀವು ಸೀರಿಯಸ್ ಆಗಿ ನಂಬಲ್ಲ, ಅವ್ರ ಸ್ವಂತ ತಾಯಿ ಅವರ ಅಮ್ಮಗೆ ಕೊಟ್ಟಿರ್ತಾರೆ. ಅವರ ಅಜ್ಜಿ ತಗೋತಾರೆ. 1 ಮಂತ್ ಅಲ್ಲಿ 10 kg ವೆಯ್ಟ್ ಲಾಸ್ ಆಗ್ತಾರೆ. ಅವ್ರ ಅಜ್ಜಿ ವೆಯ್ಟ್ ಲಾಸ್ ಮಾಡಿದ್ದನ್ನ ನೋಡಿ ಅಕ್ಕಪಕ್ಕದವರೆಲ್ಲ ಕೇಳ್ತಾರೆ. ಅವಾಗ ಮಾಕೀಸ್ ಅವರು ಫಾರ್ಮುಲಾ 1 ಫುಡ್ ನ ಎಲ್ಲರಿಗೂ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇದನ್ನ ಒಂದು ವರ್ಲ್ಡ್ ವೈಡ್ ಬಿಸ್ನೆಸ್ ಆಗಿ ಮಾಡೋಣ ಅಂತ ಎಲ್ಲ ಶುರು ಮಾಡ್ಬಿಟ್ಟು ಇವಾಗ 45 years ಇಂದ ಸಕ್ಸಸ್ಫುಲ್ ಆಗಿ 95 ಕಂಟ್ರೀಸ್ ಅಲ್ಲಿ ರನ್ ಆಗ್ತಿದೆ. ಇವಾಗ ನೀವೇ ಯೋಚನೆ ಮಾಡಿ ನೋಡಿ, ಇದು ಎಷ್ಟು ದೊಡ್ಡ ಕಂಪನಿ ಅಂತ. ನಿಮ್ಮ ಎಲ್ಲರಿಗೂ ಒಂದು ಆಪರ್ಚುನಿಟಿ ಇದೆ. ಈ ಆಪರ್ಚುನಿಟಿ ಬಗ್ಗೆ ತಿಳ್ಕೋಬೇಕು, ಇಲ್ಲ ಈ ಬಿಸ್ನೆಸ್ ಬಗ್ಗೆ ಇನ್ನ ತಿಳ್ಕೋಬೇಕು ಅಂದ್ರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂಡ್ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.